ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ನಾಡಿನ ಸಮಸ್ತ ಜನತೆಗೆ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಿಮುರೋಡಿ ಮನೆಯಲ್ಲಿ ಸಿಕ್ಕಿದ್ದು ಒಂದಲ್ಲ ಎರಡು ಮೊಬೈಲ್ಗಳು. ಎರಡು ಮೊಬೈಲ್ ಅನ್ನ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬಳಸ್ತಾ ಇದ್ದ. ಈತ ಯಾರಿಗೂ ಕೂಡ ಅನುಮಾನ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈತನ ಹಿಂದೆ ಯಾರಿದ್ದಾರೆ, ಈತನ ಷಡ್ಯಂತ್ರ ಏನು, ಕಾಣದ ಕೈಗಳು ಯಾರು, ಏನು ಎತ್ತ, ನಾನು ಏನ್ ಮಾತಾಡ್ತೀನಿ, ನನಗೆ ಯಾರು ಎಷ್ಟೊತ್ತಿಗೆ ಕಾಲ್ ಮಾಡ್ತಾರೆ, ಏನು ಕೂಡ ಯಾರೊಬ್ಬರಿಗೂ ತಿಳಿಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಯಾಕಂತ ಹೇಳಿದ್ರೆ ಆತ ಇದ್ದಿದ್ದು SIT ಅಧಿಕಾರಿಗಳ ಜೊತೆಗೆ. ಹೀಗಾಗಿ ಅನುಮಾನ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಚಿನ್ನಯ್ಯ ತಿಮುರೋಡಿ ಮನೆಯಲ್ಲಿದ್ದು ಎರಡು ಮೊಬೈಲ್ ಅನ್ನ ಬಳಸ್ತಾ ಇದ್ದ ಅನ್ನುವ ಸ್ಫೋಟಕ ವಿಚಾರ ಈಗ SIT ಅಧಿಕಾರಿಗಳ ಮಹಜರು ವೇಳೆ ತಿಳಿದು ಬಂದಿದೆ. ತಿಮುರೋಡಿ ಮನೆಯಲ್ಲಿ ಇತ್ತು ಎರಡು ಮೊಬೈಲ್. ಆಂಡ್ರಾಯ್ಡ್ ಮೊಬೈಲ್ ಅನ್ನ ಈ ಚಿನ್ನಯ್ಯ ಬಳಸ್ತಾ ಇದ್ದ, ಇನ್ನೊಂದು ಹಳೆಯ ಕೀಪ್ಯಾಡ್ ಮೊಬೈಲ್ ಅನ್ನ ಬಳಸ್ತಾ ಇದ್ದ. ಎರಡು ಮೊಬೈಲ್ ಅನ್ನ ಬಳಕೆ ಮಾಡಿಕೊಂಡು ಚಿನ್ನಯ್ಯ ಹಲವರ ಜೊತೆಗೆ ಸಂಪರ್ಕ ಮಾಡಿದ್ದ. ಎರಡು ಮೊಬೈಲ್ ನಲ್ಲೂ ಇದೆಯ ಮಹತ್ವದ ಸಾಕ್ಷಿ, ಯಾರಿಗೂ ತಿಳಿಯದ ರಹಸ್ಯ ವಿಚಾರಗಳನ್ನ ಈತ ಈ ಮೊಬೈಲ್ ನಲ್ಲಿ ಬಳಸ್ತಾ ಇದ್ದ. ಆಂಡ್ರಾಯ್ಡ್ ಮೊಬೈಲ್ ಮತ್ತೊಂದು ಕೀಪ್ಯಾಡ್ ಮೊಬೈಲ್ ಅನ್ನ ಈತ ಬಳಸ್ತಾ ಇದ್ದ. ಕೀಪ್ಯಾಡ್ ಮೊಬೈಲ್ ನಲ್ಲಿ ನಾರ್ಮಲ್ ಕಾಲ್ ಮಾಡೋದಕ್ಕೆ ಇದ್ರೆ, ಆಂಡ್ರಾಯ್ಡ್ ಮೊಬೈಲ್ ನಲ್ಲಿ ವಿಡಿಯೋ ಕಾಲ್ ಮಾಡಿ ಅಥವಾ ಮೀಟಿಂಗ್ ಏನಾದ್ರೂ ಮಾಡೋದು, ಈ ರೀತಿ ಏನಾದ್ರೂ ಅಥವಾ ದಾಖಲಾತಿಗಳನ್ನ ಕಳಿಸೋದು, ಇದೇನಾದ್ರೂ ಇದ್ರೆ ಆತ ಫೋಟೋಗಳನ್ನ ಶೇರ್ ಮಾಡೋದಕ್ಕೆ ಆಂಡ್ರಾಯ್ಡ್ ಮೊಬೈಲ್ ಬಳಸ್ತಾ ಇದ್ದ ಅನ್ನುವಂತ ವಿಚಾರ ಈಗ ಬಯಲಾಗಿದೆ. ಪ್ರಭಾವಿಗಳ ಸಂಪರ್ಕ ಮಾಡಿದ್ದ ಅನ್ನುವ ವಿಚಾರವೂ ಕೂಡ ಈಗ SIT ಅಧಿಕಾರಿಗಳ ತನಿಖೆ ವೇಳೆ ಬಯಲಾಗಿದೆ. ಚಿನ್ನಯ್ಯ ಹೊರ ರಾಜ್ಯದ ಸಾಕಷ್ಟು ಕರೆಗಳು ಆತ ಅದನ್ನು ಅಟೆಂಡ್ ಮಾಡಿದ್ದ. ಬೇರೆ ರಾಜ್ಯದ ಕರೆಗಳನ್ನ ಗೊತ್ತಾಗುತ್ತೆ, ನೆಟ್ವರ್ಕ್ ಅಲ್ಲಿ ಗೊತ್ತಾಗ್ಬಿಡುತ್ತೆ. ಇಂಥ ಕೆಲವಾರು ಸೂಕ್ಷ್ಮ ವಿಚಾರಗಳು, ರಹಸ್ಯ ವಿಚಾರಗಳು ಈಗ SIT ಅಧಿಕಾರಿಗಳು ತನಿಖೆ ಮಾಡಿದಂತ ಸಮಯದಲ್ಲಿ ಮಹಜರ್ ಮಾಡಿದ್ರಲ್ಲ, ಆತ ಇದ್ದ ಮನೆ ಅದು ತಿಮುರೋಡಿಯ ಮನೆಯಲ್ಲಿ ಆತ ಇದ್ದ. ಅವರ ಸಹೋದರನ ಮನೆಗೂ ಕೂಡ ಹೋಗ್ತಾ ಇದ್ದ. 44 ದಿನಗಳಿಂದ ಆತ ತಿಮುರೋಡಿಯ ಮನೆಯಲ್ಲೇ ವಾಸ್ತವ್ಯವನ್ನ ಹೂಡಿದ್ದ. ಈತನಿಗಾಗಿಯೇ ಪ್ರತ್ಯೇಕವಾದಂತ ಕೊಠಡಿಯನ್ನ ತಿಮುರೋಡಿ ಮಾಡಿಕೊಟ್ಟಿದ್ರು. ಅವ್ರಿಗೆ ಬೇಕಾದಂತ ಊಟ, ತಿಂಡಿ, ಕಾಫಿ ಎಲ್ಲವನ್ನೂ ಕೂಡ ತಿಮುರೋಡಿಯೇ ವ್ಯವಸ್ಥೆ ಮಾಡ್ತಾ ಇದ್ದ. ಒಂದು ಪ್ರೀ ಪ್ಲಾನ್ಡ್ ಆಗಿ ಈ ಒಂದು ಕೃತ್ಯಕ್ಕೆ ಈತ ಎಲ್ಲ ತಯಾರಿಯನ್ನು ಮಾಡಿಕೊಂಡು ಆತ ಒಂದು ಷಡ್ಯಂತ್ರದೊಂದಿಗೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರಕ್ಕೆ ಮುಂದಾಗಿದ್ದ ಅನ್ನೋದು ಈಗ ತನಿಖೆಯ ವೇಳೆ ಒಂದೊಂದೇ ಮಜಲುಗಳು ತೆರೆದುಕೊಳ್ತಾ ಇದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಈಗ ಬೆಳ್ತಂಗಡಿಯಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, ಬಗೆದಷ್ಟು ಬಯಲಾಗ್ತಾ ಇದೆ ಈ ಚೆನ್ನಯ್ಯನ ರಹಸ್ಯ. ಎರಡು ಮೊಬೈಲ್ ಯೂಸ್ ಮಾಡ್ತಿದ್ದಂತ ದಿನೇಶ್, ಏನಿದೆ ಹೆಚ್ಚಿನ ಮಾಹಿತಿ? ಹೌದು ರಂಜಿತ್ ಶಿರಿಯರ್, ಈತನ ಹಿಸ್ಟ್ರಿ ಅನ್ನುವಂಥದ್ದು ಬಗೆದಷ್ಟು ಬಯಲಾಗ್ತಾ ಇದೆ. ಈತನ ಏನು ಆಶ್ರಯ ನೀಡಿದಂತಹ ಮನೆಗೆ ನಿನ್ನೆ ಸರ್ಚಿಂಗ್ ಅನ್ನು ಮಾಡಲಾಗಿತ್ತು. ಮಹೇಶ್ ಶೆಟ್ಟಿ ತಿಮುರೋಡಿ ಮತ್ತು ಅವರ ಅಣ್ಣ ಮೋಹನ್ ಶೆಟ್ಟಿ ಅವರ ಮನೆಯಲ್ಲಿ ಸರ್ಚಿಂಗ್ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಈತನಿಗೆ ಸಂಬಂಧಿಸಿದಂತಹ ಸಾಕಷ್ಟು ವಸ್ತುಗಳು ಪತ್ತೆಯಾಗಿರುವಂತದ್ದು. ಅದರಲ್ಲೂ ಕೂಡ ಈತನಿಗೆ ಸಂಬಂಧಿಸಿದ ಒಂದಲ್ಲ ಎರಡು ಮೊಬೈಲ್ಗಳು ಪತ್ತೆಯಾಗಿದ್ದೆ ಅನ್ನುವಂತ ಖಚಿತ ಮಾಹಿತಿ ಇರುವಂತದ್ದು. ಅಂದ್ರೆ ಒಂದು ಆಂಡ್ರಾಯ್ಡ್ ಮೊಬೈಲ್ ಬಳಸ್ತಿದ್ದ, ಮತ್ತೊಂದು ಕೀಪ್ಯಾಡ್ ಮೊಬೈಲ್. ಈ ರೀತಿಯಾಗಿ ಎರಡೆರಡು ಮೊಬೈಲ್ಗಳನ್ನ ಈತ ಮೈಂಟೈನ್ ಮಾಡ್ತಾ ಇದ್ದ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗಿರುವಂತದ್ದು. ಸಾಮಾನ್ಯವಾಗಿ ಉದ್ಯಮಿಗಳಿರ್ಬೋದು, ಬಿಸಿನೆಸ್ ಮ್ಯಾನ್ಗಳಿರ್ಬೋದು, ಜೊತೆಗೆ ಹೆಚ್ಚು ಸಂಪರ್ಕವನ್ನ ಮಾಡ್ತಾ ಇರುವಂತವರು ಎರಡೆರಡು ಮೊಬೈಲ್ಗಳನ್ನ ಬಳಸ್ತಾರೆ. ಆದ್ರೆ ಈತ ಯಾಕೆ ಎರಡೆರಡು ಮೊಬೈಲ್ಗಳನ್ನ ಬಳಸ್ತಾ ಇದ್ದ ಅನ್ನುವಂಥದ್ದೇ ಪ್ರಶ್ನೆ. ಇದು ಮುಂದೆ ತನಿಖೆಯಲ್ಲಿ ಗೊತ್ತಾಗ್ಲಿಕ್ಕಿದೆ. ಯಾಕೆ ಈತ ಎರಡೆರಡು ಮೊಬೈಲ್ಗಳನ್ನ ಇಟ್ಕೊಂಡಿದ್ದ ಅನ್ನುವಂತ ಮಾಹಿತಿಗಳು ಮುಂದೆ ವಿಚಾರಣೆಯಲ್ಲಿ ಗೊತ್ತಾಗ್ಲಿಕ್ಕಿದೆ. ಪ್ರಮುಖವಾಗಿ ಈತನಲ್ಲಿ ಆರಂಭದಲ್ಲಿ ಕೀಪ್ಯಾಡ್ ಮೊಬೈಲ್ ಇತ್ತು. ಆ ಬಳಿಕ ಈತನಿಗೆ ಏನಾದ್ರೂ ಆಂಡ್ರಾಯ್ಡ್ ಮೊಬೈಲ್ ತೆಗೆದುಕೊಟ್ರ ಅನ್ನುವಂತ ಒಂದು ನಿಟ್ಟಿನಲ್ಲೂ ಕೂಡ ಮುಂದಿನ ಹಂತದಲ್ಲಿ ತನಿಖೆ ನಡೆಯುತ್ತೆ. ಯಾಕಂದ್ರೆ ಎರಡೆರಡು ಮೊಬೈಲ್ ಇಟ್ಕೊಳ್ಬೇಕಾದ್ರೆ ಈತನಿಗೇನೋ ಬೇರೆ ವ್ಯವಹಾರ ಇತ್ತು ಅನ್ನುವಂಥದ್ದು ಕೂಡ ಖಚಿತ ಆಗುತ್ತೆ. ಜೊತೆಗೆ ಈತನಿಗೆ ಮತ್ತೆ ಇವರು ಏನಾದ್ರೂ ಮೊಬೈಲ್ ತೆಗೆದುಕೊಟ್ರ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಹುಟ್ಟುತ್ತೆ. ಯಾಕಂದ್ರೆ ಕೀಪ್ಯಾಡ್ ಮೊಬೈಲ್ ಅಲ್ಲಿ ಒಂದಷ್ಟು ಇಂಟರ್ನೆಟ್ ಕರೆಗಳು ಬರೋದಿಲ್ಲ. ಹೀಗಾಗಿ ಇಂಟರ್ನೆಟ್ ಕರೆಗಳು ಅಂದ್ರೆ ವಾಟ್ಸ್ಆಪ್ ಕರೆಗಳಾಗಿರ್ಬೋದು, ಇತರ ಕರೆಗಳಾಗಿರ್ಬೋದು ಬರುವುದಕ್ಕೆ ಈ ರೀತಿಯಾಗಿ ಆಂಡ್ರಾಯ್ಡ್ ಮೊಬೈಲ್ಗಳನ್ನ ಬಳಸ್ಕೊಂಡಿದ್ನ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಹುಟ್ಟುಕೊಳ್ಳುವಂತದ್ದು. ಜೊತೆಗೆ ಏನಾದ್ರೂ ಬೇರೆಯವರ ಜೊತೆ ಮುಖತಃ ಮಾತಾಡುವುದಕ್ಕೆ, ವಿಡಿಯೋ ಕಾಲ್ ಅಥವಾ ಜೂಮ್ ಮೀಟಿಂಗ್ ಅಲ್ಲಿ ಮಾತಾಡುವುದಕ್ಕೆ ಈತನಿಗೆ ಮೊಬೈಲ್ ಅನ್ನ ಅಂದ್ರೆ ಆಂಡ್ರಾಯ್ಡ್ ಮೊಬೈಲ್ ಅನ್ನ ತೆಗೆದುಕೊಟ್ರ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈಗಾಗಲೇ ತನಿಖೆಗಳು ಮಾಡ್ತಾ ಇರುವಂತದ್ದು. ಎರಡು ಮೊಬೈಲ್ಗಳು ಅಂದ್ರೆ ಒಂದು ಕೀಪ್ಯಾಡ್ ಮೊಬೈಲ್ ಜೊತೆಗೆ ಆಂಡ್ರಾಯ್ಡ್ ಮೊಬೈಲ್ ಎರಡನ್ನೂ ಕೂಡ ಈಗಾಗಲೇ SIT ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡಿರುವಂತದ್ದು, ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ ಈ ಒಂದು ಎರಡು ಮೊಬೈಲ್ಗಳಿಗೂ ಕೂಡ
ಯಾವೆಲ್ಲ ಕರೆಗಳು ಬರ್ತಾ ಇತ್ತು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಪರಿಶೀಲನೆಯನ್ನು ಮಾಡ್ತಾ ಇರುವಂತದ್ದು. ಜೊತೆಗೆ ಈತನ ಏನು ಆಂಡ್ರಾಯ್ಡ್ ಮೊಬೈಲ್ಗೆ ಸಾಕಷ್ಟು ಹೊರ ರಾಜ್ಯದ ಕರೆಗಳು ಬರ್ತಾ ಇತ್ತು ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಹೀಗಾಗಿ ಆ ಹೊರ ರಾಜ್ಯದ ನಂಬರ್ಗಳು ಯಾವೆಲ್ಲ ಇದೆ ಅದನ್ನು ಕೂಡ ಈಗಾಗಲೇ ಲೀಸ್ಟ್ ಮಾಡ್ಕೊಂಡಿರುವಂತದ್ದು. ಅದು ಯಾರು ಅನ್ನುವಂತ ಮಾಹಿತಿಗಳನ್ನು ಕೂಡ ಈಗಾಗಲೇ SIT ಅಧಿಕಾರಿಗಳು ಸಂಗ್ರಹಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಈತ 2 ಮೊಬೈಲ್ ಅನ್ನು ಇಟ್ಕೊಂಡಿರುವಂತದ್ದು ಬಹಳಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ. ಅಂದ್ರೆ ಯಾಕೆ ಈತ 2 ಮೊಬೈಲ್ಗಳು, ಅದರಲ್ಲೂ ಒಂದು ಕೀಪ್ಯಾಡ್ ಮೊಬೈಲ್ ಮತ್ತೊಂದು ಆಂಡ್ರಾಯ್ಡ್ ಮೊಬೈಲ್, ಈ ರೀತಿಯಾದಂತಹ 2 ಮೊಬೈಲ್ಗಳನ್ನ ಈತ ಬಳಸುವುದಕ್ಕೆ ಕಾರಣ ಏನು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದಷ್ಟು ತನಿಖೆಗಳು ನಡೀತಾ ಇದೆ. ರಂಜಿತ್ ಶಿರಿಯಾರ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ದಿನೇಶ್. ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ನಾಡಿನ ಸಮಸ್ತ ಜನತೆಗೆ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಿಮುರೋಡಿ ಮನೆಯಲ್ಲಿ ಸಿಕ್ಕಿದ್ದು ಒಂದಲ್ಲ 2 ಮೊಬೈಲ್ಗಳು. 2 ಮೊಬೈಲ್ ಅನ್ನ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬಳಸ್ತಾ ಇದ್ದ. ಈತ ಯಾರಿಗೂ ಕೂಡ ಅನುಮಾನ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈತನ ಹಿಂದೆ ಯಾರಿದ್ದಾರೆ, ಈತನ ಷಡ್ಯಂತ್ರ ಏನು, ಕಾಣದ ಕೈಗಳು ಯಾರು, ಏನು ಎತ್ತ, ನಾನೇನ್ ಮಾತಾಡ್ತೀನಿ, ನನಗೆ ಯಾರು ಎಷ್ಟೊತ್ತಿಗೆ ಕಾಲ್ ಮಾಡ್ತಾರೆ, ಏನು ಕೂಡ ಯಾರೊಬ್ಬರಿಗೂ ತಿಳಿಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಯಾಕಂತ ಹೇಳಿದ್ರೆ ಆತ ಇದ್ದಿದ್ದು SIT ಅಧಿಕಾರಿಗಳ ಜೊತೆಗೆ. ಹೀಗಾಗಿ ಅನುಮಾನ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಚಿನ್ನಯ್ಯ ತಿಮುರೋಡಿ ಮನೆಯಲ್ಲಿದ್ದು 2 ಮೊಬೈಲ್ ಅನ್ನ ಬಳಸ್ತಾ ಇದ್ದ ಅನ್ನುವ ಸ್ಫೋಟಕ ವಿಚಾರ ಈಗ SIT ಅಧಿಕಾರಿಗಳ ಮಹಜರು ವೇಳೆ ತಿಳಿದು ಬಂದಿದೆ. ತಿಮುರೋಡಿ ಮನೆಯಲ್ಲಿ ಇತ್ತು 2 ಮೊಬೈಲ್. ಆಂಡ್ರಾಯ್ಡ್ ಮೊಬೈಲ್ ಅನ್ನ ಈ ಚಿನ್ನಯ್ಯ ಬಳಸ್ತಾ ಇದ್ದ, ಇನ್ನೊಂದು ಹಳೆಯ ಕೀಪ್ಯಾಡ್ ಮೊಬೈಲ್ ಅನ್ನ ಬಳಸ್ತಾ ಇದ್ದ. 2 ಮೊಬೈಲ್ ಅನ್ನ ಬಳಕೆ ಮಾಡಿಕೊಂಡು ಚಿನ್ನಯ್ಯ ಹಲವರ ಜೊತೆಗೆ ಸಂಪರ್ಕ ಮಾಡಿದ್ದ. 2 ಮೊಬೈಲ್ ನಲ್ಲೂ ಇದೆಯಾ ಮಹತ್ವದ ಸಾಕ್ಷಿ, ಯಾರಿಗೂ ತಿಳಿಯದ ರಹಸ್ಯ ವಿಚಾರಗಳನ್ನ ಈತ ಈ ಮೊಬೈಲ್ ನಲ್ಲಿ ಬಳಸ್ತಾ ಇದ್ದ. ಆಂಡ್ರಾಯ್ಡ್ ಮೊಬೈಲ್ ಮತ್ತೊಂದು ಕೀಪ್ಯಾಡ್ ಮೊಬೈಲ್ ಅನ್ನ ಈತ ಬಳಸ್ತಾ ಇದ್ದ. ಕೀಪ್ಯಾಡ್ ಮೊಬೈಲ್ ನಲ್ಲಿ ನಾರ್ಮಲ್ ಕಾಲ್ ಮಾಡೋದಕ್ಕೆ ಇದ್ರೆ, ಆಂಡ್ರಾಯ್ಡ್ ಮೊಬೈಲ್ ನಲ್ಲಿ ವಿಡಿಯೋ ಕಾಲ್ ಮಾಡಿ ಅಥವಾ ಮೀಟಿಂಗ್ ಏನಾದ್ರೂ ಮಾಡೋದು, ಈ ರೀತಿ ಏನಾದ್ರೂ ಅಥವಾ ದಾಖಲಾತಿಗಳನ್ನ ಕಳಿಸೋದು, ಇದೇನಾದ್ರೂ ಇದೆ. ಆತ ಫೋಟೋಗಳನ್ನ ಶೇರ್ ಮಾಡೋದಕ್ಕೆ ಆಂಡ್ರಾಯ್ಡ್ ಮೊಬೈಲ್ ಬಳಸ್ತಾ ಇದ್ದ ಅನ್ನುವಂತ ವಿಚಾರ ಈಗ ಬಯಲಾಗಿದೆ. ಪ್ರಭಾವಿಗಳ ಸಂಪರ್ಕ ಮಾಡಿದ್ದ ಅನ್ನುವ ವಿಚಾರವೂ ಕೂಡ ಈಗ SIT ಅಧಿಕಾರಿಗಳ ತನಿಖೆ ವೇಳೆ ಬಯಲಾಗಿದೆ. ಚಿನ್ನಯ್ಯ ಹೊರ ರಾಜ್ಯದ ಸಾಕಷ್ಟು ಕರೆಗಳು ಆತ ಅದನ್ನು ಅಟೆಂಡ್ ಮಾಡಿದ್ದ. ಬೇರೆ ರಾಜ್ಯದ ಕರೆಗಳನ್ನ ಗೊತ್ತಾಗುತ್ತೆ, ನೆಟ್ವರ್ಕ್ ಅಲ್ಲಿ ಗೊತ್ತಾಗ್ಬಿಡುತ್ತೆ. ಇಂಥ ಕೆಲವಾರು ಸೂಕ್ಷ್ಮ ವಿಚಾರಗಳು, ರಹಸ್ಯ ವಿಚಾರಗಳು ಈಗ SIT ಅಧಿಕಾರಿಗಳು ತನಿಖೆ ಮಾಡಿದಂತ ಸಮಯದಲ್ಲಿ ಮಹಜರ್ ಮಾಡಿದ್ರಲ್ಲ, ಆತ ಇದ್ದ ಮನೆ ಅದು ತಿಮುರೋಡಿಯ ಮನೆಯಲ್ಲಿ ಆತ ಇದ್ದ. ಅವರ ಸಹೋದರನ ಮನೆಗೂ ಕೂಡ ಹೋಗ್ತಾ ಇದ್ದ. 44 ದಿನಗಳಿಂದ ಆತ ತಿಮುರೋಡಿಯ ಮನೆಯಲ್ಲೇ ವಾಸ್ತವ್ಯವನ್ನ ಹೂಡಿದ್ದ. ಈತನಿಗಾಗಿಯೇ ಪ್ರತ್ಯೇಕವಾದಂತ ಕೊಠಡಿಯನ್ನ ತಿಮುರೋಡಿ ಮಾಡಿಕೊಟ್ಟಿದ್ರು. ಅವ್ರಿಗೆ ಬೇಕಾದಂತ ಊಟ, ತಿಂಡಿ, ಕಾಫಿ ಎಲ್ಲವನ್ನೂ ಕೂಡ ತಿಮುರೋಡಿಯೇ ವ್ಯವಸ್ಥೆ ಮಾಡ್ತಾ ಇದ್ದ. ಒಂದು ಪ್ರೀ ಪ್ಲಾನ್ಡ್ ಆಗಿ ಈ ಒಂದು ಕೃತ್ಯಕ್ಕೆ ಈತ ಎಲ್ಲ ತಯಾರಿಯನ್ನು ಮಾಡಿಕೊಂಡು ಆತ ಒಂದು ಷಡ್ಯಂತ್ರದೊಂದಿಗೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರಕ್ಕೆ ಮುಂದಾಗಿದ್ದ ಅನ್ನೋದು ಈಗ ತನಿಖೆಯ ವೇಳೆ ಒಂದೊಂದೇ ಮಜಲುಗಳು ತೆರೆದುಕೊಳ್ತಾ ಇದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಈಗ ಬೆಳ್ತಂಗಡಿಯಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ, ಬಗೆದಷ್ಟು ಬಯಲಾಗ್ತಾ ಇದೆ ಈ ಚೆನ್ನಯ್ಯನ ರಹಸ್ಯ. 2 ಮೊಬೈಲ್ ಯೂಸ್ ಮಾಡ್ತಿದ್ದಂತ ದಿನೇಶ್, ಏನಿದೆ ಹೆಚ್ಚಿನ ಮಾಹಿತಿ? ಹೌದು ರಂಜಿತ್ ಶಿರಿಯರ್, ಈತನ ಹಿಸ್ಟ್ರಿ ಅನ್ನುವಂಥದ್ದು ಬಗೆದಷ್ಟು ಬಯಲಾಗ್ತಾ ಇದೆ. ಈತನ ಏನು ಆಶ್ರಯ ನೀಡಿದಂತಹ ಮನೆಗೆ ನಿನ್ನೆ ಸರ್ಚಿಂಗ್ ಅನ್ನು ಮಾಡಲಾಗಿತ್ತು. ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಅವರ ಅಣ್ಣ ಮೋಹನ್ ಶೆಟ್ಟಿ ಅವರ ಮನೆಯಲ್ಲಿ ಸರ್ಚಿಂಗ್ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಈತನಿಗೆ ಸಂಬಂಧಿಸಿದಂತಹ ಸಾಕಷ್ಟು ವಸ್ತುಗಳು ಪತ್ತೆಯಾಗಿರುವಂತದ್ದು. ಅದರಲ್ಲೂ ಕೂಡ ಈತನಿಗೆ ಸಂಬಂಧಿಸಿದ ಒಂದಲ್ಲ 2 ಮೊಬೈಲ್ಗಳು ಪತ್ತೆಯಾಗಿದ್ದೆ ಅನ್ನುವಂತ ಖಚಿತ ಮಾಹಿತಿ ಇರುವಂತದ್ದು. ಅಂದ್ರೆ ಒಂದು ಆಂಡ್ರಾಯ್ಡ್ ಮೊಬೈಲ್ ಬಳಸ್ತಿದ್ದ, ಮತ್ತೊಂದು ಕೀಪ್ಯಾಡ್ ಮೊಬೈಲ್. ಈ ರೀತಿಯಾಗಿ 2 ಮೊಬೈಲ್ಗಳನ್ನ ಈತ ಮೈಂಟೈನ್ ಮಾಡ್ತಾ ಇದ್ದ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗಿರುವಂತದ್ದು. ಸಾಮಾನ್ಯವಾಗಿ ಉದ್ಯಮಿಗಳಿರ್ಬೋದು, ಬಿಸಿನೆಸ್ ಮ್ಯಾನ್ಗಳಿರ್ಬೋದು, ಜೊತೆಗೆ ಹೆಚ್ಚು ಸಂಪರ್ಕವನ್ನ ಮಾಡ್ತಾ ಇರುವಂತವರು 2 ಮೊಬೈಲ್ಗಳನ್ನ ಬಳಸ್ತಾರೆ. ಆದ್ರೆ ಈತ ಯಾಕೆ 2 ಮೊಬೈಲ್ಗಳನ್ನ ಬಳಸ್ತಾ ಇದ್ದ ಅನ್ನುವಂಥದ್ದೇ ಪ್ರಶ್ನೆ. ಇದು ಮುಂದೆ ತನಿಖೆಯಲ್ಲಿ ಗೊತ್ತಾಗ್ಲಿಕ್ಕಿದೆ. ಯಾಕೆ ಈತ 2 ಮೊಬೈಲ್ಗಳನ್ನ ಇಟ್ಕೊಂಡಿದ್ದ ಅನ್ನುವಂತ ಮಾಹಿತಿಗಳು ಮುಂದೆ ವಿಚಾರಣೆಯಲ್ಲಿ ಗೊತ್ತಾಗ್ಲಿಕ್ಕಿದೆ. ಪ್ರಮುಖವಾಗಿ ಈತನಲ್ಲಿ ಆರಂಭದಲ್ಲಿ ಕೀಪ್ಯಾಡ್
ಮೊಬೈಲ್ ಇತ್ತು. ಆ ಬಳಿಕ ಈತನಿಗೆ ಏನಾದ್ರೂ ಆಂಡ್ರಾಯ್ಡ್ ಮೊಬೈಲ್ ತೆಗೆದುಕೊಟ್ರ ಅನ್ನುವಂತ ಒಂದು ನಿಟ್ಟಿನಲ್ಲೂ ಕೂಡ ಮುಂದಿನ ಹಂತದಲ್ಲಿ ತನಿಖೆ ನಡೆಯುತ್ತೆ. ಯಾಕಂದ್ರೆ ಎರಡೆರಡು ಮೊಬೈಲ್ ಇಟ್ಕೊಳ್ಬೇಕಾದ್ರೆ ಈತನಿಗೇನೋ ಬೇರೆ ವ್ಯವಹಾರ ಇತ್ತು ಅನ್ನುವಂಥದ್ದು ಕೂಡ ಖಚಿತ ಆಗುತ್ತೆ. ಜೊತೆಗೆ ಈತನಿಗೆ ಮತ್ತೆ ಇವರು ಏನಾದ್ರೂ ಮೊಬೈಲ್ ತೆಗೆದುಕೊಟ್ರ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಹುಟ್ಟುತ್ತೆ. ಯಾಕಂದ್ರೆ ಕೀಪ್ಯಾಡ್ ಮೊಬೈಲ್ ಅಲ್ಲಿ ಒಂದಷ್ಟು ಇಂಟರ್ನೆಟ್ ಕರೆಗಳು ಬರೋದಿಲ್ಲ. ಹೀಗಾಗಿ ಇಂಟರ್ನೆಟ್ ಕರೆಗಳು ಅಂದ್ರೆ ವಾಟ್ಸ್ಆಪ್ ಕರೆಗಳಾಗಿರ್ಬೋದು, ಇತರ ಕರೆಗಳಾಗಿರ್ಬೋದು ಬರುವುದಕ್ಕೆ ಈ ರೀತಿಯಾಗಿ ಆಂಡ್ರಾಯ್ಡ್ ಮೊಬೈಲ್ಗಳನ್ನ ಬಳಸ್ಕೊಂಡಿದ್ನ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಹುಟ್ಟುಕೊಳ್ಳುವಂತದ್ದು. ಜೊತೆಗೆ ಏನಾದ್ರೂ ಬೇರೆಯವರ ಜೊತೆ ಮುಖತಃ ಮಾತಾಡುವುದಕ್ಕೆ ವಿಡಿಯೋ ಕಾಲ್ ಅಥವಾ ಜೂಮ್ ಮೀಟಿಂಗ್ ಅಲ್ಲಿ ಮಾತಾಡುವುದಕ್ಕೆ ಈತನಿಗೆ ಮೊಬೈಲ್ ಅನ್ನು ಅಂದ್ರೆ ಆಂಡ್ರಾಯ್ಡ್ ಮೊಬೈಲ್ ಅನ್ನ ತೆಗೆದುಕೊಟ್ರ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈಗಾಗಲೇ ತನಿಖೆಗಳು ಮಾಡ್ತಾ ಇರುವಂತದ್ದು. ಎರಡು ಮೊಬೈಲ್ಗಳು ಅಂದ್ರೆ ಒಂದು ಕೀಪ್ಯಾಡ್ ಮೊಬೈಲ್ ಜೊತೆಗೆ ಆಂಡ್ರಾಯ್ಡ್ ಮೊಬೈಲ್ ಎರಡನ್ನೂ ಕೂಡ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡಿರುವಂತದ್ದು, ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ ಈ ಒಂದು ಎರಡು ಮೊಬೈಲ್ಗಳಿಗೂ ಕೂಡ ಯಾವೆಲ್ಲ ಕರೆಗಳು ಬರ್ತಾ ಇತ್ತು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಪರಿಶೀಲನೆಯನ್ನು ಮಾಡ್ತಾ ಇರುವಂತದ್ದು. ಜೊತೆಗೆ ಈತನ ಏನು ಆಂಡ್ರಾಯ್ಡ್ ಮೊಬೈಲ್ಗೆ ಸಾಕಷ್ಟು ಹೊರ ರಾಜ್ಯದ ಕರೆಗಳು ಬರ್ತಾ ಇತ್ತು ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಹೀಗಾಗಿ ಆ ಹೊರ ರಾಜ್ಯದ ನಂಬರ್ಗಳು ಯಾವೆಲ್ಲ ಇದೆ ಅದನ್ನು ಕೂಡ ಈಗಾಗಲೇ ಲೀಸ್ಟ್ ಮಾಡ್ಕೊಂಡಿರುವಂತದ್ದು. ಅದು ಯಾರು ಅನ್ನುವಂತ ಮಾಹಿತಿಗಳನ್ನು ಕೂಡ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಸಂಗ್ರಹಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಈತ ಎರಡು ಮೊಬೈಲ್ ಅನ್ನು ಇಟ್ಕೊಂಡಿರುವಂತದ್ದು ಬಹಳಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ. ಅಂದ್ರೆ ಯಾಕೆ ಈತ ಎರಡೆರಡು ಮೊಬೈಲ್ಗಳು, ಅದರಲ್ಲೂ ಒಂದು ಕೀಪ್ಯಾಡ್ ಮೊಬೈಲ್ ಮತ್ತೊಂದು ಆಂಡ್ರಾಯ್ಡ್ ಮೊಬೈಲ್, ಈ ರೀತಿಯಾದಂತಹ ಎರಡು ಮೊಬೈಲ್ಗಳನ್ನ ಈತ ಬಳಸುವುದಕ್ಕೆ ಕಾರಣ ಏನು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದಷ್ಟು ತನಿಖೆಗಳು ನಡೀತಾ ಇದೆ. ರಂಜಿತ್ ಶಿರಿಯಾರ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ದಿನೇಶ್.